ಗೊತ್ತಾದದ್ದು ಬೆಳಿಗ್ಗೆ 9:10ರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು. ಆ ಟೈಮಲ್ಲೆಲ್ಲ ಜೋರಾಗಿ ಮಾತಾಡ್ತಾ ಇದ್ರಲ್ಲ ಅಂತ ಬಂದಾಗ ಹಿಂಗೆಲ್ಲ ಬಕೆಟಲ್ಲಿ ನೆಲದಲ್ಲೆಲ್ಲ ಬ್ಲಡ್ ಆಗೈತೆ ಯಾಕ ಅಂತ ಅಂದರು. ಆಮೇಲೆ ನಾವು ಹೊರಗಡೆನೇ ನಿಂತ್ಕೊಂಡು ನೋಡಿದ್ವಿ, ಒಳಗಡೆ ಹೋಗಲಿಲ್ಲ. ಆಗ ಪಾದದಲ್ಲಿ ಇವರು ಯಾರು ಅಷ್ಟರೊಳಗೆಲ್ಲ ಹೋಗಿ ನೋಡ್ಕೊ ಬಂದಿದ್ರಲ್ಲ, ನಾನು ಹೋಗೋಷ್ಟರೊಳಗಡೆ ಅವರೆಲ್ಲ ಕಾಲು ತೊಳ್ಕೊತಾ ಇದ್ರು. ಅಕ್ಕ ಹಿಂಗೆ ಬಂದ್ಬಿಟ್ಟೈತೆ ಬಾಕ ಒಳಗಡೆ ನೋಡು ಅಂದರು. ನಾನು ಪೂಜೆ ಸಾಮಾನು ಇದೆಯಪ್ಪ ಒಳಗಡೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಬಾಗಿಲಲ್ಲೇ ನೋಡಿ ಅಂಚೆಲ್ಲ ಎತ್ತಿಸಿ ನೋಡಿ ಮಕ್ಕಳೆಲ್ಲ ಇದ್ದಾರಾ ಅಂತ ಕೇಳ್ಕೊಂಡ್ವಿ. ಯಾಕೆಂದರೆ ಸ್ವಲ್ಪ ಗಾಬರಿ ಆಯ್ತಲ್ಲ, ಹಾಗಾಗಿ ಮಕ್ಕಳೆಲ್ಲ ಇದ್ದಾರೆ, ಎಲ್ಲರಿಗೂ ಫೋನ್ ಮಾಡಿದ್ರು, ಮಕ್ಕಳೆಲ್ಲ ಇದ್ದಾರೆ ಅಂದರು. ಏನು ಮನುಷ್ಯರು ರಕ್ತದ ಥರನೇ ಐತಲ್ಲ ಅಂತ ಅಂದ್ಕೊಂಡು ನಾವು ಅದನ್ನು ನೋಡ್ಕೊಂಡು ಹೋದ್ವಿ. ನಮಗೂ ಇವರು ಅಣ್ಣ ತಮ್ಮದಿರೇ ಆಗಬೇಕು, ನಾವೆಲ್ಲ ಒಂದೇ ಮನೆ ಅಣ್ಣ ತಮ್ಮಕ್ಕೆ ಇದು ಮಾಡಿ. ನಮಗೆ ತುಂಬ ಆಶ್ಚರ್ಯನೂ ಗಾಬರಿನೇ ಆಯಿತು ಅದನ್ನು ನೋಡಿ. ಯಾಕೆ ಅಂದರೆ ಮನೆ ಅದು ಒಂಥವು ಬ್ಲಡ್ ಆಗಿದ್ದರೆ ಇದು ಅಂತ ಅನ್ನೋದು ಎಲ್ಲ ಕಡೆನೂ ಆಗೈತೆ ಅಂತ ಅವ್ರು ಹೇಳಿದ್ದು. ನಾನು ಒಳಗಡೆ ಹೋಗಲಿಲ್ಲ, ಅವ್ರು ಹೇಳಿದ್ದು ಒಳಗಡೆ ಎಲ್ಲ ಬ್ಲಡ್ಡು ಹಾಕೋದು ಅಲ್ಲಿ ತೊಡಗ್ತಾ ಇದೆ ಇಲ್ಲಿ ತೊಡಗ್ತಾ ಇದೆ ಅಂತ ಅಂದರು. ತೊಡಗ್ತಿತ್ತಂತೆ, ಮೇಲ್ಗಡೆಯಿಂದ ತೊಡಗ್ತೈತೆ ಅಂತಲೇ ಹೇಳಿದ್ದು, ಬ್ಲಡ್ಡು ತೊಡಗ್ತಾಯಿತ್ತು ಅಂತ. ಆಗ ತೊಡಗ್ತಾ ಇದೆ ಅಂದಮೇಲೆ ನಾವು ಏನಾರ ಪ್ರಾಣಿ ಗಿಣಿ ಏನಾರ ಎಳ್ಕೊ ಬಂದಿರ್ಬೋದು ಏನೋ ನೋಡಿ ಅಂತ ಅಂದು, ಅಂದರೆ ಇಷ್ಟು ಬ್ಲಡ್ಡೇ ಎಲ್ಲ ಬಚ್ಚಲು ಮನೆ ತುಂಬ ಆಗ್ಬಿಟ್ಟೈತೆ ಅಂತ ಹೇಳಿದ್ರು. ಇದು ಮಾಡಿ ನಮಗೆ ಇದು ಆಶ್ಚರ್ಯನೇ ಏನಾಗಿದೆ ಏನು ಅನ್ನೋದೇ ನಮಗೊಂದು ಗೊತ್ತಾಗ್ತಾಯಿಲ್ಲ. ಇದು ಎಲ್ಲೂ ನೋಡೂ ಇಲ್ಲ, ಇಲ್ಲಿವರೆಗೂ ಕೇಳೂ ಇಲ್ಲ. ಇದೇ ಪ್ರಥಮ ನಮ್ಮೂರಲ್ಲಿ ಇಂಥ ಒಂದು ಘಟನೆ ಆಗಿದೆ ಅನ್ನೋದಕ್ಕೆ.